ಬೆಂಗಳೂರಿಗೆ ಬರಲಿದೆ ಹೈ ಸ್ಪೀಡ್ ಬುಲೆಟ್ ರೈಲು. ದಕ್ಷಿಣ ಭಾರತದ ಮೊದಲ ಯೋಜನೆಗೆ ಅನುಮೋದನೆ. ಬೆಂಗಳೂರಿನಿಂದ ಹೈದರಾಬಾದ್ ಚೆನ್ನೈಗೆ ಸಂಪರ್ಕ. ನಕ್ಷೆ ಬಿಡುಗಡೆ, ಶೀಘ್ರದಲ್ಲಿಯೇ ಕಾಮಗಾರಿ ಆರಂಭ. ಜಪಾನ್, ಚೀನಾ, ಜರ್ಮನಿ ರಾಷ್ಟ್ರಗಳಲ್ಲಿ ಜನಪ್ರಿಯಗೊಂಡಿರುವ ಬುಲೆಟ್ ರೈಲು ಇದೀಗ ನಮ್ಮ ಬೆಂಗಳೂರಿಗೂ ಬರಲಿದೆ. ಬೆಂಗಳೂರಿನಿಂದ ಹೈದರಾಬಾದ್ ಚೆನ್ನೈಗೆ ಸಂಪರ್ಕಿಸುವ ಬುಲೆಟ್ ರೈಲ್ ಯೋಜನೆಯನ್ನ ಕೇಂದ್ರ ಸರ್ಕಾರ ಘೋಷಿಸಿದ ಬಳಿಕ ನಕ್ಷೆ ಬಿಡುಗಡೆ ಮಾಡಿದೆ. ದಕ್ಷಿಣ ಭಾರತದ ಮೊದಲ ಬುಲೆಟ್ ರೈಲ್ ಯೋಜನೆಗೆ ಭರದ ಸಿದ್ಧತೆ ನಡೀತಾ ಇದ್ದು, ಶೀಘ್ರದಲ್ಲಿಯೇ ಕಾಮಗಾರಿ ಆರಂಭ ಆಗಲಿದೆ. ಬೆಂಗಳೂರು ಹೈದರಾಬಾದ್, ಬೆಂಗಳೂರು ಚೆನ್ನೈ ಹೈಸ್ಪೀಡ್ ರೈಲು ಕಾರಿಡಾರ್ಗಳ ಪ್ರಸ್ತಾವನೆಗೆ ಕರ್ನಾಟಕ ಸರ್ಕಾರ ಇದೀಗ ಆಡಳಿತಾತ್ಮಕ ಅನುಮೋದನೆ ನೀಡಿದೆ. ಈ ಹೈಸ್ಪೀಡ್ ರೈಲು ಯೋಜನೆಗಳು ಕರ್ನಾಟಕ, ತೆಲಂಗಾಣ, ಆಂಧ್ರಪ್ರದೇಶ, ತಮಿಳುನಾಡಿಗೆ ಸಂಪರ್ಕಿಸುತ್ತೆ. ಬೆಂಗಳೂರಿನಿಂದ ಹೈದರಾಬಾದ್ ಚೆನ್ನೈಗೆ ಬುಲೆಟ್ ರೈಲು ಓಡಾಡಲಿದೆ. ಈ ಕಾರಿಡಾರ್ 607 ಕಿಲೋಮೀಟರ್ ಉದ್ದವಿದ್ದು, 101 ಕಿಲೋಮೀಟರ್ ಮಾರ್ಗವು ಕರ್ನಾಟಕದ ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಮೂಲಕ ಹಾದು ಹೋಗಲಿದೆ. ಬೆಂಗಳೂರಿನಿಂದ ಹೈದರಾಬಾದ್ಗೆ ಪ್ರಯಾಣಿಸಲು 8 ರಿಂದ 12 ಗಂಟೆಗಳ ಸಮಯ ಬೇಕು. ಆದರೆ ಬುಲೆಟ್ ರೈಲ್ಗೆ ಕೇವಲ 2 ಗಂಟೆ ಸಾಕಾಗಲಿದೆ. ಇನ್ನು ಎರಡನೇ ಕಾರಿಡಾರ್ ಮೈಸೂರು, ಬೆಂಗಳೂರು, ಚೆನ್ನೈ ನಗರವನ್ನ ಸಂಪರ್ಕಿಸಲಿದೆ. ಇದು 430 ಕಿಲೋಮೀಟರ್ ಉದ್ದವಿದ್ದು, ಬೆಂಗಳೂರಿನಿಂದ ಚೆನ್ನೈಗೆ 5 ರಿಂದ 7 ಗಂಟೆಗಳು ಬೇಕಾಗುತ್ತೆ. ಆದ್ರೆ ಹೈಸ್ಪೀಡ್ ರೈಲು ಆರಂಭವಾದ್ರೆ ಕೇವಲ 1 ಗಂಟೆ 15 ನಿಮಿಷ ಸಾಕಾಗುತ್ತೆ. ಈ ಕಾಮಗಾರಿಯ ಕುರಿತು ಕೇಂದ್ರ ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ಕೂಡ ಪ್ರತಿಕ್ರಿಯಿಸಿದ್ದಾರೆ. 7,000 ಕಿಲೋಮೀಟರ್ನಲ್ಲಿ 4,000 ಕಿಲೋಮೀಟರ್ನ ಮಾಡ್ತಕ್ಕಂಥದ್ದು ಈಗಾಗಲೇ ಕ್ಯಾಬಿನೆಟ್ ನಿಂದ ಅಪ್ರೂವಲ್ ಆಗಿದೆ. ಇನ್ನೊಂದು 5-6 ತಿಂಗಳಲ್ಲಿ ನಿಮ್ಗೆ ಒಳ್ಳೆ ಸುದ್ದಿನೂ ಕೂಡ ಬರ್ತದೆ. ಅದು ಕೇವಲ ಕರ್ನಾಟಕದ ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ ಅಲ್ಲ, ಎಲ್ಲಾ ಭಾಗಗಳಿಗೂ ಕೂಡ ಬರ್ತಕ್ಕಂಥದಕ್ಕೆ ರಾಷ್ಟ್ರದ ಪ್ರಧಾನಿಗಳು ಈಗಾಗಲೇ ತನ್ನದೇ ಆದಂತ ದೂರದೃಷ್ಟಿಯ ಸೂಚನೆಯನ್ನು ಕೊಟ್ಟಿದ್ದಾರೆ. 73 ನಿಮಿಷದಲ್ಲಿ ಮಾಡ್ಬೋದು. ಒಂದಿದು 17 ನಿಮಿಷ ಅಲ್ಲ, 1 ಗಂಟೆ 13 ನಿಮಿಷ. 1 ಗಂಟೆ 13 ನಿಮಿಷದಲ್ಲಿ ಹೇಳಿದ್ದು 73 ನಿಮಿಷ ಹೇಳಿದ್ದು 1 ಗಂಟೆ 13 ನಿಮಿಷದಲ್ಲಿ ಚೆನ್ನೈ ಬೆಂಗಳೂರು ಬರ್ಬೋದು. 2 ಗಂಟೆ 2 ನಿಮಿಷಕ್ಕೂ ಏನೋ ನಾವು ಹೈದರಾಬಾದ್ ಇಂದ ಬೆಂಗಳೂರು ಬರ್ತಕ್ಕಂಥ ಈ 2 ಬೃಹತ್ ಯೋಜನೆಗಳಿಗೆ ಭೂಸ್ವಾಧೀನ ಪ್ರಕ್ರಿಯೆಯು ಆರಂಭಗೊಂಡಿದೆ. ಕರ್ನಾಟಕದಾದ್ಯಂತ 1,757 ಹೆಕ್ಟೇರ್ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳುವ ಸಾಧ್ಯತೆ ಇದೆ. ಕಾಮಗಾರಿ ಆರಂಭವಾದ್ರೆ 2-3 ವರ್ಷಗಳಲ್ಲಿ ರೈಲು ಸಂಚಾರ ಆರಂಭ ಆಗಬಹುದು. ಬುಲೆಟ್ ಟ್ರೈನ್ ನಲ್ಲಿ ಓಡಾಡುವ ಕನಸು ನನಸಾಗೋಕೆ ಸಮಯ ಹತ್ರ ಬಂದಿದ್ದು, ಜನ ಖುಷಿಯಾಗಿದ್ದಾರೆ. ಪ್ರಕಾಶ್ ಟಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.